ಓಂ ಪೂಷನ್ನೇಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮೀನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ ಶ್ರೀರ್ಮೇ ಭಜತು ಅಲಕ್ಷ್ಮೀರ್ಮೇ ನಶ್ಯತು ತದಸ್ಯ ಪ್ರಿಯಮಭಿಪಾಥೋ ಅಸ್ಯಾಂ ನರೋ ಯತ್ರ ದೇವಯವೋ ಮದಂತೆ ಉರುಕ್ರಮಸ್ಯ ಸಹಿ ಬಂಧೋರಿತ್ಥಾ ವಿಷ್ಣೋಃ ಪದೇ ಪರಮೇ ಮಧ್ವ ಉತ್ಸಾಹ. ಓಂ ಆಗಾವೋಗ್ಮನ್ನುತ ಭದ್ರಮಗ್ನಂ ಸೀದಂತು ಗೋಷ್ಠೇ ರಣಯನ್ತ್ವಸ್ಮೇ ಪ್ರಜಾವತಿ ಪುರುರೂಪ ಇಹ ಸ್ಯುರಿಂದ್ರಾಯ ಪೂರ್ವೀರುಷಸೋ ದುಹಾನಾಃ. ಓಂ ನಮಃ ಸರ್ವಸಹಾಭ್ಯಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಶ್ರವಣಮಾತ್ರೇಣ ಸರ್ವಪಾಪಹರಸ್ಯ ಸಕಲಕಲ್ಯಾಣಪ್ರದಸ್ಯ ಆಶ್ವಮೇಧಿಕೆ ಪರ್ವಣಿ ಪ್ರವರ್ತಮಾನೆ ಅಯಂ ವಿಂಶತ್ಯುತ್ತರ ಶತತಮಃ 120ನೇಯ ಪ್ರವಚನ ಭಾಗ. ತತ್ರ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ನವೋತ್ತರ ಶತತಮಃ 109ನೇ ಅಧ್ಯಾಯ. ಟಿ ಆರ್ ಕೃಷ್ಣಾಚಾರ್ಯಾಣಾಂ ವೈಷ್ಣವೇ ಚ ಪಾಠೆ ಚತುರಧಿಕಃ ಶತತಮಃ 104ನೇಯ ಅಧ್ಯಾಯ. ತಸ್ಮಿನ್ನಸ್ಮಿನ್ ಅಧ್ಯಾಯೇ ವೈಷ್ಣವಧರ್ಮೇಷು ಸ್ನಾನವಿಧಿಃ ಅಪಿ ಭಗವತಾ ಜಗದ್ಗುರುಣಾ ಕೃಷ್ಣೇನ ಪಾಂಡವಾನ್ ಪ್ರತಿ ಯಾ ಪ್ರೋಚ್ಯತೆ ಸೈವ ಸರ್ವೈಃ ಅಸ್ಮಾಭಿರಪಿ ಮಂದಾಧಿಕಾರಿಭಿರಪಿ ಶ್ರೂಯತೆ. ತತ್ರ ಗೋಸೂಕ್ತೆ ಮಂತ್ರಚತುಷ್ಟಯಂ 4 ಮಂತ್ರಗಳು ಇದಾನೀಂ ಸಮಾಪ್ತಂ ತಿಷ್ಠತೆ. ತತ್ರ ಸೂಕ್ತೆ ಅಯಂ ಪಂಚಮಃ ಮಂತ್ರಃ ಗಾವೋ ಭಗೋ ಗಾವೋ ಇಂದ್ರೋ ಮೇ ಅಚ್ಛಾನ್ ಗಾವಃ ಸೋಮಸ್ಯ ಪ್ರಥಮಸ್ಯ ಭಕ್ಷಃ ಇಮಾಯಾ ಗಾವಃ ಸಂಜನಾಸಃ ಇಂದ್ರ ಇಚ್ಛಾಮೀದ್ವೃಧಾ ಮನಸಾ ಚಿದಿಂದ್ರಂ ಅನ್ನುವುದು ಆ ಗೋಸೂಕ್ತದಲ್ಲಿ ಸ್ನಾನ ಕಾಲದಲ್ಲಿ ನಾವು ಹೇಳಬೇಕಾದಂಥ ಗೋಸೂಕ್ತದಲ್ಲಿ ಇದೊಂದು ಮಂತ್ರ. ಗೋಸೂಕ್ತ ಅನ್ನುವುದು ಭಗವಂತನನ್ನ ಮತ್ತೆ ಗೋವುಗಳನ್ನು ಕೂಡ ಹೇಗೆ ಹೇಳ್ತದೆ ಅಂತ ಅನ್ನೋದನ್ನ ನಾವೀಗ ನೋಡ್ತಾ ಇದ್ದೇವೆ. ಈ ಗಾವಹ ಅಂದ್ರೆ ಗೋವುಗಳು, ಭಗಃ ನನ್ನ ಪಾಲಿಗೆ ಅವೇ ಧನವಾಗಲಿ, ಅವೇ ಧನ ಆಗುವುದು ಅಂದ್ರೆ ಧನಕಾರಕ ಆಗುವುದು ಅಂತ ಅದರ ತಾತ್ಪರ್ಯ. ಭಗ ಅಂದ್ರೆ ಸಕಲ ಸಂಪತ್ಕರ ಆಗಲಿ. ಮತ್ತೆ ಇಂದ್ರನು ಮೇ ನನಗೆ ಗಾವಹ ಗೋವುಗಳನ್ನು ಅಚ್ಛಾನ್ ಕೊಡಲಿ. ಇಂದ್ರೋ ಮೇ ಅಚ್ಛಾನ್ ಗಾವಹ ಅಂತಾನೆ ಮೂಲದಲ್ಲಿದೆ. ಸಾಯಣ ಆಚಾರ್ಯರು ಹೇಗೆ ಅನುವಾದ ಮಾಡಿದ್ದಾರೆ ಅದಕ್ಕನುಸಾರವಾಗಿ ಅರ್ಥ ಹೇಳುವಂತ ಪ್ರಯತ್ನ ಮಾಡ್ತಿದ್ದೇವೆ. ಇಲ್ಲಿ ಆ ಗೋವುಗಳನ್ನೇ ಸಂಪತ್ತು ಅಂತ ಹೀಗೆಲ್ಲ ಸ್ತೋತ್ರ ಮಾಡಿದ್ದಾರೆ. ಆ ಗೋವುಗಳನ್ನೇ ಸಂಪತ್ತು ಅಂತ ಸ್ತೋತ್ರ ಮಾಡುವುದು ಆ ಗೋಶಬ್ದ ವಾಚ್ಯನಾದ ಭಗವಂತನೇ ನಮಗೆ ಸಂಪತ್ಕರನಾಗಲಿ ಅಂತ ತಾತ್ಪರ್ಯ. ಗೋವು ಅಂದ್ರೆ ನಾವು ನೋಡುವಂಥ ಗೋವುಗಳು ಹೌದು, ಹಾಗೆ ಗೋವು ಅಂದರೆ ವೇದಗಳು ಹೌದು.
ಆ ವೇದಗಳು ನಮಗೆ ಸಂಪತ್ಕರ ಆಗಲಿ ಅಂತ ಅದರ ಪ್ರಾರ್ಥನೆ. ಮತ್ತೆ ಆ ಇಂದ್ರ ಗೋವುಗಳನ್ನು ಕೊಡಬೇಕು. ಇಂದ್ರ ಅಂದರೆ ಶಚೀಪತಿಯಾದ ಇಂದ್ರ, ಅವನು ತನ್ನ ಪತ್ನಿಯಾದ ಶಚೀದೇವಿಯಿಂದ ಅಭಿಮನ್ಯಮಾನವಾದ ಗೋವುಗಳನ್ನು ನನಗೆ ವೇದಗಳನ್ನು ಅರ್ಥ ಮಾಡಿಸ್ಬೇಕು. ಇಂದ್ರ ಅಂದರೆ ಗರುಡಶೇಷ ರುದ್ರರೂ ಹೌದು. ಅವರು ತಮ್ಮ ಸುಪರ್ಣಿ ವಾರುಣಿ ಪಾರ್ವತಿಯರಿಂದ ಅಭಿಮನ್ಯಮಾನವಾದಂಥ ವೇದಗಳನ್ನು ಅರ್ಥ ಮಾಡಿಸ್ಬೇಕು. ಚತುರ್ಮುಖ ಮತ್ತು ಮುಖ್ಯ ವಾಯುಗಳು ಕೂಡ ಇಂದ್ರರೇ. ಅವರು ನಮಗೆ ಈ ಗೋವುಗಳನ್ನು ಸರಸ್ವತಿ ಭಾರತೀಯರಿಂದ ಅಭಿಮನ್ಯಮಾನವಾದ ಶಾಸ್ತ್ರಗಳನ್ನು ಅರ್ಥ ಮಾಡಿಸ್ಬೇಕು. ವಾಚಂ ಧೇನು ಉಪಾಸೀತ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಸರಸ್ವತಿ ದೇವಿಯನ್ನ ಧೇನು ಅಂತಲೇ ಹೇಳಿದ್ದಾರೆ. ಆದ್ದರಿಂದ ಸರಸ್ವತಿ ದೇವಿಯನ್ನ ಧೇನು ಅಂತ ಹೇಳಿದ್ದು ಕೇವಲ ಒಂದು ಹೋಲಿಕೆ ಮಾತ್ರ ಅಲ್ಲ, ಅದು ಉಪನಿಷತ್ತಿನ ಅನುಸಂಧಾನವೂ ಕೂಡ ಅಂತ ನಾವು ತಿಳ್ಕೊಳ್ಬಹುದು. ಇಂದ್ರ ಅಂದ್ರೆ ಇಲ್ಲಿ ಭಗವಂತನೇ, ಅವನು ನಮಗೆ ಗೋವುಗಳನ್ನ ಕೊಡಲಿ ಅಂತ ಅರ್ಥ. ಅಚ್ಛಾನ್ ಅನ್ನುವಂತಹ ರೂಪವನ್ನು ಸಮರ್ಥಿಸಲಿಕ್ಕೆ ಬೇಕಾದಂತಹ ಧಾತು ನಮಗೀಗೇನು ಕಾಣಿಸೋದಿಲ್ಲ. ಅನೇಕ ಕಡೆ ವೇದದಲ್ಲೇ ಅಚ್ಛಾನ್ ಅನ್ನುವಂಥ ಪ್ರಯೋಗ ಇದೆ. ಆದರೆ ಆ ಪ್ರಯೋಗ ಆಯಾ ಸಂದರ್ಭದಲ್ಲಿ ಉತ್ತಮವಾದ ರೀತಿಯಲ್ಲಿ ಇತ್ಯಾದಿ ಅರ್ಥಗಳನ್ನು ಬೇರೆ ಥರ ಹೇಳ್ತದೆ. ಅಂತೂ ಇಲ್ಲಿ ಸಾಯಣಾಚಾರ್ಯ ಹೇಳಿದ ಅರ್ಥಕ್ಕೆ ಅನುಗುಣವಾಗಿ ಹೇಳಿದ್ದೇನೆ. ಪ್ರಾಚೀನ ಕಾಲದಲ್ಲಿ ಅಚ್ಛ ಅನ್ನುವಂಥ ಧಾತು ಯಾವ್ದಾದ್ರು ಇತ್ತೇನೋ. ಅಚ ಅಂತ ಧಾತು ಈಗ ಕಾಣಿಸ್ತದೆ, ಅಲ್ಪ ಪ್ರಾಣದ ಚಕಾರವುಳ್ಳದ್ದು. ಅಚ್ಛ ಅಂತ ಮಹಾಪ್ರಾಣವುಳ್ಳದ್ದು ಇದ್ದಿರಬಹುದೇನೋ ಹಿಂದೆ ಅಂತ ಒಂದು ಊಹೆ. ಈ ಮುಂದೆ ಆ ಗೋವು ನಮಗೆ ಪ್ರಥಮ ಭಕ್ಷವಾಗಲಿ ಅಂತ ಪ್ರಾರ್ಥನೆ ಇದೆ. ಸೋಮಸ್ಯ ಪ್ರಥಮಸ್ಯ ಭಕ್ಷಃ ಅಂತ. ಈ ಸೋಮ ಅನ್ನೋದು ಎಲ್ಲ ಹವಿಸ್ಸುಗಳಲ್ಲೂ ಅತ್ಯಂತ ಪ್ರಥಮ, ಅತ್ಯಂತ ಶ್ರೇಷ್ಠವಾದದ್ದು. ಅಂಥ ಸೋಮರಸದ ಭಕ್ಷಣಕ್ಕೆ ಕಾರಣ ಆದದ್ದು ಈ ಗೋವುಗಳಾಗಲಿ ಅಂತ. ಏನದರ ತಾತ್ಪರ್ಯ? ಸೋಮರಸವನ್ನ ಅದರ ಬಳ್ಳಿಯಿಂದ ಚೆನ್ನಾಗಿ ಅಭಿಶಮನ ಮಾಡಿ ಹಿಂಡಿ ಇಟ್ಟಾದ ಬಳಿಕ ಅದಕ್ಕೆ ಹಾಲು ಮತ್ತು ತುಪ್ಪ ಇತ್ಯಾದಿ ಬೇರೆ ಬೇರೆ ದ್ರವ್ಯಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಿಶ್ರಣ ಮಾಡಿ ಅದನ್ನು ಆಹುತಿ ರೂಪದಲ್ಲಿ ಕೊಡ್ತಾರೆ. ಆದ್ದರಿಂದ ಗೋವುಗಳ ಉತ್ಪನ್ನಕ್ಕೆ ಒಂದು ಮಹತ್ವದ ಪಾತ್ರ ಇದೆ ಯಜ್ಞದಲ್ಲಿ, ವಿಶೇಷತಃ ಸೋಮಯಾಗದಲ್ಲಿ. ಅದಕ್ಕಾಗಿ ಆ ಸೋಮರಸದ ಆಹುತಿಗೆ ಈ ಗೋವುಗಳು ಪ್ರಧಾನ ಪಾತ್ರ ವಹಿಸಲಿ ಅಂತ ಅದರ ಪ್ರಾರ್ಥನೆ ಕೇಳಿಸ್ತದೆ. ಮತ್ತೆ ಈ ಗೋವುಗಳು ಅಂತ ಶಬ್ದದಿಂದ ನಾವು ವೇದಗಳನ್ನು ಇಟ್ಕೊಂಡಾಗ ಸೋಮ ಅಂದರೆ ನಮ್ಮ ಮನಸ್ಸು. ನಮ್ಮ ಮನಸ್ಸಿಗೆ ಆ ಗೋವುಗಳ ಅಂದರೆ ವೇದಗಳ ಸಂಸ್ಕಾರ ಆಗಲಿ ಅಂತ ಅರ್ಥ. ಇಲ್ಲೇನು ಅರ್ಥ ಮಾಡಿದ್ದಾರೆ? ಸೋಮಕ್ಕೆ ಹಾಲಿನ ಉತ್ಪನ್ನಗಳಾದಂತಹ ಹಾಲು, ಮೊಸರು, ತುಪ್ಪ ಇತ್ಯಾದಿಗಳ ಸಂಸ್ಕಾರ. ಗವ್ಯೇನ ಆಜ್ಯಾದಿನ ಸಂಸ್ಕ್ರಿಯಮಾಣತ್ವಾತ್ ಅಂತ ಸಾಯಣ ಭಾಷೆಯಲ್ಲಿ ಕಾಣಿಸ್ತದೆ. ಹೀಗೆ ಸೋಮರಸಕ್ಕೆ ಹಾಲು, ಮೊಸರು ಇತ್ಯಾದಿಗಳನ್ನು ಹಾಕಿ ಹೇಗೆ ಸಂಸ್ಕಾರ ಮಾಡಿ ಮುಂದೆ ಹೋಮಿಸ್ತಾರೋ ಹಾಗೆ ಸೋಮ ಅಂದರೆ ನಮ್ಮ ಮನಸ್ಸು. ಆ ಮನಸ್ಸಿನಲ್ಲಿರುವಂತಹ ಭಕ್ತಿ ಮೊದಲಾದ ಭಾವನೆಗಳೇ ಸೋಮ. ಮನಸ್ಸನ್ನು ಚೆನ್ನಾಗಿ ಮರ್ದಿಸಿ ಆ ಸೋಮರಸವನ್ನು ನಾವು ಹೊರತೆಗೆದಿದ್ದೇವೆ. ಅದಕ್ಕೆ ಈ ಮೊದಲು ಬಳ್ಳಿಯನ್ನು ಮರ್ದನ ಮಾಡುವುದು ಅಂದರೆ ಇಂದ್ರಿಯ ನಿಗ್ರಹದ ಮೂಲಕವಾಗಿ ಆ ನಮ್ಮ ಮನಸ್ಸು ಬೇರೆ ಯಾವುದನ್ನು ಬಳಸದಂತೆ ನಿಗ್ರಹಿಸಿಕೊಳ್ಳೋದು. ಮುಂದೆ ಆ ಮನಸ್ಸಿಗೆ ವೇದೋಕ್ತವಾದಂಥ ತತ್ವಗಳನ್ನು ತುಂಬುವುದು. ಅದೇ ಆ ಗವ್ಯದ ಸಂಸ್ಕಾರ. ಗವ್ಯ ಅಂದರೆ ವೇದದಿಂದ ಉತ್ಪನ್ನವಾದಂಥ ತತ್ವಜ್ಞಾನ. ಅದರ ಸಂಸ್ಕಾರವನ್ನು ಈ ಮನಸ್ಸಿಗೆ ಕೊಡೋದು ಅಂತ ಅರ್ಥ. ಹೀಗೆ ಕೊಟ್ಟು ಅದನ್ನು ಮುಂದೆ ಅಂಥ ಮನಸ್ಸನ್ನು ಭಗವಂತನಿಗೆ ಆಹುತಿ ರೂಪದಲ್ಲಿ ಕೊಡಬೇಕು. ಮುಂದಿನ ಪಾದ ಹೀಗೆ ಹೇಳ್ತದೆ: ಇಮಾಯಾ ಗಾವಃ
ಸ ಜನಾಸಹ ಇಂದ್ರ ಇಚ್ಛಾಮಿ ಇದ್ವೃಧ ಮನಸಾ ಚಿದಿಂದ್ರಂ ಅಂತ. ಹೇ ಜನಾಸಹ ಜನರೇ ಅಂತ ಸಂಬೋಧನೆ. ಇಮಾಹ ಏವಂ ಭೂತಾಹ ಗಾವಹ ಇಂತಹ ಗೋವುಗಳೇನಿವೆ ಆ ಗೋವುಗಳನ್ನು ತಾಹ ಏವ ಗಾವಹ ಇಂದ್ರಃ ಭವತಿ ಆ ಗೋವುಗಳೇ ಇಂದ್ರ ಆಗ್ತವೆ ಅಂತ ಹೀಗೆ ವರ್ಣನೆ ಇದೆ. ಗೋವುಗಳೇ ಇಂದ್ರ ಆಗುವುದು ಅಂದರೆ ಆ ಹಾಲು ಮೊಸರು ತುಪ್ಪ ಇತ್ಯಾದಿ ಆಹುತಿಯನ್ನು ಸ್ವೀಕಾರ ಮಾಡಿ ಇಂದ್ರ ಅಭಿವೃದ್ಧಿಯನ್ನು ಪಡಿತಾನೆ. ಇಂದ್ರಸ್ಯ ಆಪ್ಯಾಯನತ್ವಾತ್ ಇಂದ್ರನಿಗೆ ಬಲ ಬರುವುದು ನಾವು ಕೊಡುವಂಥ ಆಹುತಿಗಳ ಮೂಲಕ. ಇದನ್ನ ಹಿಂದೆ ಅನೇಕ ಸರಿ ಹೇಳಿದ್ದೀನಿ, ಹಾಗಾಗಿ ಈಗ ಪ್ರತ್ಯೇಕವಾಗಿ ಹೇಳೋದಿಲ್ಲ. ಮತ್ತೊಮ್ಮೆ ನಾವು ಕೊಟ್ಟ ಆಹುತಿಗಳಿಂದ ಇಂದ್ರನಿಗೇನು ಬಲ ಬರಬೇಕಾಗಿಲ್ಲ. ಆದರೆ ನಮ್ಮಲ್ಲಿ ನಿಂತು ಈ ಯಜ್ಞಾದಿಗಳನ್ನು ಮಾಡಿಸಿ ಭಗವಂತ ಆ ಇಂದ್ರನಿಗೆ ಬಲ ಕೊಡ್ತಾನೆ. ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞೇರ್ ದೇವಾಶ್ರಯೋ ಭವೇತ್ ಅಂತ. ನಮ್ಮ ಶಕ್ತಿಯಿಂದ ನಮ್ಮ ಮಹಿಮೆಯಿಂದ ದೇವತೆಗಳಿಗೆ ತೃಪ್ತಿ ಆಗುವುದಲ್ಲ. ನಮ್ಮೊಳಗಿದ್ದು ಭಗವಂತ ಏನು ಮಾಡಿಸಿದ್ದಾನೆ ಅವನ ಬಲದಿಂದ ಈ ಎಲ್ಲ ಥರದ ಬಲ ಬರುವುದು ದೇವತೆಗಳಿಗೆ ಅಂತ ಅರ್ಥ. ಹೀಗೆ ಆ ಗೋವುಗಳೇ ಇಂದ್ರ ಆಗ್ತವೆ ಅಂತ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಗೋವುಗಳೇ ಇಂದ್ರ ಆಗುವುದು ಅಂದ್ರೆ, ಗೋವುಗಳು ಅಂದ್ರೆ ನಾನು ಈಗಾಗಲೇ ಹೇಳಿದಂತೆ ಅದು ಸ್ತ್ರೀಲಿಂಗ ಶಬ್ದ. ಶಚಿ, ಸಂಜ್ಞಾ, ಸುಪರ್ಣಿ, ವಾರುಣಿ, ಪಾರ್ವತಿಯರು, ಸರಸ್ವತಿ, ಭಾರತೀಯರು ಇವರೆಲ್ಲ ಆ ಗೋವುಗಳು. ಅವರೇ ಇಂದ್ರರಾಗುವುದು ಅಂದ್ರೆ ಇಂದ್ರನ ಜೊತೆಗೆ ಏಕೀಭಾವವನ್ನು ಪಡೆಯುವುದು. ಇವರೆಲ್ಲರೂ ತಮ್ಮ ತಮ್ಮ ಇಂದ್ರರಾದಂತಹ ತಮ್ಮ ತಮ್ಮ ಪತಿಗಳ ಜೊತೆಗೆ ಏಕೀಭಾವವನ್ನು ಪಡೆಯುತ್ತಾರೆ ಅಂತ ಇನ್ನೊಂದು ಅರ್ಥವನ್ನು ಅದಕ್ಕೆ ಮಾಡಬಹುದು. ಗೋವುಗಳು ಅಂತ ಬಹುವಚನ ಇದೆ, ಅವೆಲ್ಲವೂ ಇಂದ್ರನಾಗ್ತವೆ. ಇಂದ್ರ ಅಂತ ಏಕವಚನ ಇದೆ. ಈ ಎಲ್ಲ ಗೋವುಗಳು ಇಂದ್ರನಾಗುವುದು ಹೇಗೆ? ತಮ್ಮ ತಮ್ಮ ಪತಿಗಳ ಜೊತೆಗೆ ಅವರು ಸಮಾಗಮವನ್ನು ಪಡಿತಾರೆ ಅಂತ ಒಂದರ್ಥ ಹೇಳಿದೆ. ಆದರೆ ಗೋವನು ಶಬ್ದ ಬಹುವಚನ ಇದೆ, ಇಂದ್ರನ ಶಬ್ದ ಏಕವಚನ ಇದೆ. ಈ ವ್ಯಾಖ್ಯಾನ ಅಷ್ಟು ಮನಸ್ಸಿಗೆ ಎಲ್ಲರಿಗೂ ಒಪ್ಪಿಗೆ ಆಗದೇ ಇರುವ ಸಾಧ್ಯತೆಯೂ ಇದೆ. ಅದಕ್ಕಾಗಿ ಈ ಗೋವುಗಳು ಇಂದ್ರನಾಗುವುದು ಅಂದ್ರೆ ಇಂದ್ರ ಶಬ್ದವಾಚ್ಯನಾದ ಪರಮಾತ್ಮನಾಗುವುದು. ಪರಮಾತ್ಮನಲ್ಲಿ ಅವುಗಳಿಗೆ ಏಕತೆ. ಪರೇವ್ಯಯೇ ಸರ್ವ ಏಕೀಭವಂತಿ. ಉಪನಿಷತ್ತು ಆ ಪರಮಾತ್ಮನಲ್ಲಿ ಎಲ್ಲರೂ ಕೂಡ ಏಕೀಭಾವವನ್ನು ಪಡೀತಾರೆ ಅಂತ ಹೇಳ್ತವೆ. ಹಾಗೆ ಈ ಗೋವುಗಳೆಲ್ಲವೂ ಕೂಡ ಪರಮಾತ್ಮ ಅಂದ್ರೆ ಇಂದ್ರನಲ್ಲಿ ಏಕೀಭಾವವನ್ನು ಪಡೆಯುವುದು ಅಂದ್ರೆ ಇಲ್ಲಿ ಭಗವಂತನನ್ನು ಇಟ್ಕೊಳ್ಳೋಣ. ಆ ಭಗವಂತ ಒಬ್ಬನೇ ಆದ್ದರಿಂದ ಏಕವಚನ ಅಂತ ತಿಳಿಬಹುದು. ಈ ಗೋವುಗಳು ಅನೇಕ ಇವೆ, ಅನೇಕ ಶಾಸ್ತ್ರಗಳಿವೆ, ಅದಕ್ಕೆ ಅನೇಕ ಅಭಿಮಾನಿ ದೇವತೆಗಳು ಇದ್ದಾರೆ. ಎಲ್ಲರಿಂದಲೂ ಪ್ರತಿಪಾದ್ಯನಾದಂಥ ವ್ಯಕ್ತಿ ಮಾತ್ರ ಭಗವಂತ ಒಬ್ಬನೇ. ಅವನಲ್ಲಿ ಏಕೀಭಾವವನ್ನು ಪಡೆಯುವುದು ಅಂದ್ರೆ ಏಕಾಭಿಪ್ರಾಯವನ್ನು ಪಡೆಯುವುದು ಅಂತ ಅದರ ತಾತ್ಪರ್ಯ. ಇಂಥ ಆ ಭಗವಂತನನ್ನು ಏವಂಭೂತಂ ಇಂದ್ರಂ ಅಂದ್ರೆ ಹೃದಯದಿಂದ ಶ್ರದ್ಧೆಯಿಂದ ಕೂಡಿದ ಮನಸ್ಸಿನಿಂದ ಇಚ್ಛಾಮಿ ಇತ್ ನಾನು ಬಯಸಿಯೇ ಬಯಸ್ತೇನೆ. ಇಂಥ ಇಂದ್ರ ಶಬ್ದವಾಚ್ಯನಾದಂತಹ ಭಗವಂತನನ್ನ ನಾನು ಆರಾಧಿಸ್ಲಿಕ್ಕೆ ಬಯಸ್ತೇನೆ ಅಂತ ಅದರ ತಾತ್ಪರ್ಯ. ಯೂಯಂ ಗಾವೋ ಮೇದಯಥಾ ಕೃಶಂ ಚಿದಶ್ರೀರಂ ಚಿತ್ ಕೃಣುಥ ಸುಪ್ರತೀಕಂ ಭದ್ರಂ ಗೃಹಂ ಕೃಣುತ ಭದ್ರವಾಚೋ ಬೃಹದ್ವೋ ವಯ ಉಚ್ಯತೆ ಸಭಾಸು ಅಂತ ಮುಂದೆ 6ನೇ ಮಂತ್ರ. ಗೋವುಗಳೇ, ನೀವು ನಮಗೆ ಮೇದಯಥ ಅಂದ್ರೆ ಸ್ನೇಹವನ್ನು ಕೊಡಬೇಕು, ನಮಗೆ ನೀವು ಪ್ರೀತಿಯನ್ನ ಕೊಡಬೇಕು. ನಿಮ್ಮ ಹಾಲು ಮೊಸರು ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ನಾವು ನಿಮ್ಮ ಪ್ರೀತಿಯನ್ನು ಪಡಿತೇವೆ ಅಂತ ಅರ್ಥ. ಯಾರಾದರೂ ಒಬ್ಬ ದೈಹಿಕವಾಗಿ ಕೃಶನಾಗಿದ್ದರೆ ಅವನಿಗೆ ಈ ಹಾಲನ್ನು ಕುಡಿದು ಬಲ ಬರ್ತದೆ. ಆಮೇಲೆ ಅಶ್ಲೀಲ ಅಂತ ಅದಕ್ಕೆ ಸಾಯಣಾಚಾರ ಅರ್ಥ ಇದೆ. ಅಶ್ಲೀಲ ಅಂದ್ರೆ ಅಸಭ್ಯವಾದದ್ದು ಅಂತ ಅರ್ಥ.
ದೈಹಿಕವಾಗಿ ಅಸಭ್ಯ, ಅಷ್ಟೇನು ಸುಂದರವಾದಂಥ ಆಕಾರ ಇಲ್ಲದಂಥ ವ್ಯಕ್ತಿ, ಅವನನ್ನು ಅಶ್ರೀರ ಅಥವಾ ಅಶ್ಲೀಲ ಅಂತ ವೇದ ಹೇಳಿದೆ ಅನ್ನುವುದು ಸಾಯಣಾಚಾರ್ಯ ತಾತ್ಪರ್ಯ ಪ್ರಾಯ. ಅಂಥ ಅಶ್ಲೀಲನಾದಂಥ, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸುಂದರನಲ್ಲದ ವ್ಯಕ್ತಿಯನ್ನ ಸುಪ್ರತೀಕಂ ಶೋಭನಾಂಗಂ ಕುರುಥ. ನಿಮ್ಮ ಹಾಲನ್ನು ಕುಡಿದ್ರೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅಷ್ಟೇನು ಶೋಭನನಲ್ಲದ, ಸುಂದರನಲ್ಲದ ವ್ಯಕ್ತಿ ತನ್ನ ದೈಹಿಕ ಮಾನಸಿಕ ಅಸ್ತವ್ಯಸ್ತತೆಗಳನ್ನೆಲ್ಲ ಕಳ್ಕೊಂಡು ಸುಪ್ರತೀಕನಾಗ್ತಾನೆ. ಪ್ರತೀಕ ಅಂದರೆ ವಿಗ್ರಹ, ದೇಹ, ಶೋಭನವಾದಂಥ ಅಂಗಾಂಗವುಳ್ಳವನಾಗ್ತಾನೆ. ನಮ್ಮ ಹೃದಯ, ನಮ್ಮ ದೇಹ ಬಲಿಷ್ಠ ಆದರೆ, ದೇಹ ಸುಂದರ ಆದರೆ ಮನಸ್ಸು ಸುಂದರವಾಗಿರ್ತದೆ. ಎ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಿರ್ತಾರೆ. ಬಲಿಷ್ಠವಾದ ದೇಹ ಇದ್ದರೆ ಅದರಲ್ಲಿ ಬಲಿಷ್ಠವಾದ ಮನಸ್ಸಿರುವುದು ಸಾಧ್ಯ. ಹೀಗೆ ಅದನ್ನು ತಿಳ್ಕೋಬಹುದು. ಅವನನ್ನು ಸುಂದರವಾದ ಶರೀರವುಳ್ಳವನನ್ನಾಗಿ ಮಾಡಿರಿ ನೀವು. ಭದ್ರವಾಚಃ ಕಲ್ಯಾಣ ಧ್ವನ್ಯುಪೇತಾಹ, ತುಂಬ ಮಂಗಳಕರವಾದಂಥ ಧ್ವನಿ ನಿಮ್ಮದು ಗೋಗುಳೆ ಅಂತ ಅವಳಿಗೆ ಸಂಬೋಧನೆ. ನಮ್ಮ ಮನೆಯನ್ನ ನೀವು ಪ್ರವೇಶ ಮಾಡಬೇಕು, ನಮ್ಮ ಮನೆಯನ್ನು ಕೂಡ ಮಂಗಳಮಯವನ್ನಾಗಿ ಮಾಡಬೇಕು ನೀವು. ಮತ್ತೆ ಸಭಾ ಅಂದರೆ ಯಾಗ ಎಲ್ಲೆಲ್ಲಿ ನಡೆದಿರ್ತದೆ ಅಲ್ಲೆಲ್ಲ ಕಡೆಯೂ ಕೂಡ ನಿಮ್ಮ ಒಂದು ಬೃಹತ್ತಾದಂಥ ವಯ ಅಂದರೆ ಅನ್ನ, ಯುಷ್ಮಾಕಂ ಬೃಹತ್ ವಯ ಅನ್ನಂ ಉಚ್ಯತೆ, ನಿಮಗೆಲ್ಲರೂ ಕೂಡ ಅನ್ನವನ್ನು ಕೊಡ್ತಾರೆ, ನಿಮಗೆ ಗೌರವವನ್ನು ಕೊಡ್ತಾರೆ ಅಂತ ಅದರ ತಾತ್ಪರ್ಯ. ಹೀಗೆ ಕಾಣಿಸ್ತದೆ. ವಯಃ ಅನ್ನಂ ಉಚ್ಯತೆ ಸರ್ವೈ ದೀಯತೆ, ಅಥವಾ ನಿಮ್ಮನ್ನು ಅಲ್ಲಿ ಕರೆದು ನಿಮಗೆ ಹುಲ್ಲು ನೀರು ಇತ್ಯಾದಿ ಆಹಾರವನ್ನು ಕೊಟ್ಟು ನಿಮ್ಮನ್ನು ಸಂತೈಸ್ತಾರೆ ಅಂತ ತಾತ್ಪರ್ಯ. ಗೋವು ಅನ್ನೋದನ್ನು ನಾವು ವೇದಕ್ಕೆ ಅನ್ವಯಿಸಿ ಅರ್ಥ ಮಾಡಿಕೊಂಡ್ರೆ ಹೀಗಾಗಬಹುದು. ನೀವು ನಮಗೆ ವೇದಾಭಿಮಾನಿ ದೇವತೆಗಳೇ, ನೀವು ನಮಗೆ ಪ್ರೀತಿಯನ್ನು ತೋರಿಸ್ಬೇಕು. ನಾವು ಈಗ ಜ್ಞಾನಭಕ್ತ ವೈರಾಗ್ಯಾದಿ ಗುಣಗಳಿಲ್ಲದೆ ಕೃಷರಾಗಿ ಬಿಟ್ಟಿದ್ದೇವೆ, ಕ್ಷೀಣರಾಗಿದ್ದೇವೆ. ಅಂಥ ನಮ್ಮ ವ್ಯಕ್ತಿತ್ವವನ್ನು ನೀವು ತುಂಬಿಸಬೇಕು. ಮತ್ತೆ ನಮ್ಮದು ಅಶ್ಲೀಲ ಸ್ವಭಾವ, ಅಶ್ಲೀಲವಾದ ಮಾತು ನಮ್ಮದು. ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಾವು ಸುಂದರರಲ್ಲ. ನೈತಿಕತೆಯ ಧಾರ್ಮಿಕತೆಯ ಪರಿಧಿಯೊಳಗೆ ನಾವಿಲ್ಲ. ಏನೇನೋ ಅನೀತಿ ಅಧಾರ್ಮಿಕ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಅಂಥವರನ್ನು ನೀವು ಸುಪ್ರತೀಕರನ್ನಾಗಿ ಮಾಡಬೇಕು, ಶೋಭನಾಂಗರನ್ನಾಗಿ. ಇಹಲೋಕದಲ್ಲಿ ನಾವು ಬದುಕುವಾಗಲೂ ವೇದಾಧ್ಯಯನ ಮಾಡಿದ ಕಾರಣದಿಂದ, ಶಾಸ್ತ್ರಾಧ್ಯಯನ ಮಾಡಿದ ಕಾರಣದಿಂದ ನಮಗೊಂದು ಸುಂದರವಾದಂಥ ಪ್ರತೀಕ ಬರಬೇಕು, ಬ್ರಹ್ಮವರ್ಚಸ್ಸು ಬರಬೇಕು. ಮತ್ತು ಪರಲೋಕದಲ್ಲಿಯೂ ಕೂಡ ನಮಗೆ ವೇದಾಧ್ಯಯನ ಮಾಡಿದ ಕಾರಣದಿಂದಾಗಿ ಸುಂದರವಾದಂಥ ಸ್ವರೂಪ ಶರೀರದ ಅಭಿವ್ಯಕ್ತಿ ಆಗಬೇಕು. ಅದೇ ಸುಪ್ರತೀಕ ಅಂದರೆ, ಪ್ರತೀಕ ಅಂದರೆ ಶರೀರ. ಹೀಗೆ ನಮ್ಮನ್ನು ಸುಪ್ರತೀಕರನ್ನಾಗಿ ಅಂದರೆ ಶೋಭನವಾದ ಶರೀರವುಳ್ಳವರನ್ನಾಗಿ ನೀವು ಮಾಡಬೇಕು ವೇದಾಭಿಮಾನಿ ದೇವತೆಗಳೇ ಅಂತ ಅವರ ಪ್ರಾರ್ಥನೆ. ಭದ್ರವಾಚಃ, ವೇದಾಭಿಮಾನಿ ದೇವತಾ ಸ್ತ್ರೀಯರು ತುಂಬ ಮಂಗಳಮಯವಾದಂಥ ಧ್ವನಿ ಇದ್ದವರು, ಭಗವಂತನವರು ಸ್ತುತಿಸ್ತಾ ಇರ್ತಾರೆ. ನೀವು ನಮ್ಮ ಮನೆಗೆ ಬರಬೇಕು. ನಮ್ಮ ಮನೆಯಲ್ಲೂ ಕೂಡ ವೇದದ ಅಧ್ಯಯನ, ಅದರ ಪ್ರವಚನ ಇತ್ಯಾದಿ ನಡೆಯುವಂತಾಗಬೇಕು. ಹೀಗೆ ನಮ್ಮ ಮನೆ ಮಂಗಳಮಯ ಆಗಬೇಕು. ಮತ್ತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಪಂಡಿತರು ಸೇರಿರುವಂಥ ಪರಿಷತ್ತುಗಳಿರ್ತವೆ, ಅಲ್ಲೆಲ್ಲ ಬೃಹತ್ ವಯಃ ಉಚ್ಯತೆ. ಈ ನಿಮಗೆ ಬೇಕಾದಂಥ ಅನ್ನವನ್ನು, ಆ ವೇದಗಳಿಗೆ, ವೇದಾಭಿಮಾನಿ ದೇವತೆಗಳಿಗೆ ಬೇಕಾದಂಥ ಆಹುತಿಯನ್ನು, ಯಜ್ಞ ನಡೆದಾಗ ಈ ದೇವತೆಗಳಿಗೂ ಅವರ ಪತ್ನಿಯರಿಗೂ ಕೂಡ ಆಹುತಿಯನ್ನು ಕೊಡ್ತಿರ್ತಾರೆ. ಹಾಗೆ ವೇದಾಭಿಮಾನಿ ದೇವತೆಗಳಿಗೂ ಆಹುತಿಯನ್ನು ಕೊಡ್ತಾರೆ ಅಂತ ತಿಳ್ಕೊಳ್ಬಹುದು. ಇಲ್ಲೊಂದು ಅಶ್ರೀರ ಅಂತ ಶಬ್ದ ಇದೆ. ಅದನ್ನು ರ ಮತ್ತು ಲಗಳಿಗೆ ಅಭೇದ ಇದೆ ಅಂತ ಒಂದು ಗ್ರಹಿಕೆಯಿಂದ ಅಶ್ಲೀಲ ಅಂತ ಸಾಯಣಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನ ಏನು ತಪ್ಪಾಗಲಿಕ್ಕಿಲ್ಲ. ಇನ್ನೂ ಒಂದು ಅರ್ಥ ಹೇಳಬಹುದು. ಅಶ್ರೀರ, ಶ್ರೀ ಅಂದರೆ ಸಂಪತ್ತು, ಲಕ್ಷ್ಮಿ. ಅಶ್ರೀ ಅಂದರೆ ಅಲಕ್ಷ್ಮಿ, ನಮಗಿದು ಗೊತ್ತಿದೆ.
ಹೀಗೆ ಶ್ರೀ ಅಂದರೆ ಸಂಪತ್ತು, ಲಕ್ಷ್ಮಿ. ಅಶ್ರೀ ಅಂದರೆ ಅದಕ್ಕೆ ವಿರುದ್ಧವಾದಂತಹ ಅಲಕ್ಷ್ಮಿ, ದಾರಿದ್ರ್ಯ, ಬೌದ್ಧಿಕವಾದ ದಾರಿದ್ರ್ಯ. ಅದನ್ನು ಅಶ್ರೀ ಅಂತ ನಾವು ಅನ್ಬೇಕು. ಅಂತಹ ದೈಹಿಕವಾದ ಬೌದ್ಧಿಕವಾದ ದಾರಿದ್ರ್ಯದಲ್ಲೇ ನಾವು ಮುಳುಗಿ ಹೋಗಿದ್ದೇವೆ. ಅದರಲ್ಲೇ ನಾವು ರಮಿಸ್ತಾ ಇದ್ದೇವೆ. ನಮಗಿರುವಂತಹ ದಾರಿದ್ರ್ಯದ ಅರಿವೇ ನಮಗಾಗಿಲ್ಲ. ಆ ದಾರಿದ್ರ್ಯವನ್ನೇ ದೊಡ್ಡಸ್ತಿಕೆ ಅಂದ್ಕೊಂಡು ನಾವು ಅಲ್ಲೇ ರಮಿಸ್ತಾ ಇದ್ದೇವೆ. ಅಶ್ರೀಯಾಂ ರಮಂತೆ ಇತಿ ಅಶ್ರೀರಹ ಅಂತ ಈಗ ಅದನ್ನು ಅರ್ಥ ಮಾಡಬಹುದು ಅಂತ ಕಾಣಿಸ್ತದೆ ನನಗೆ. ಏನು ಭೌತಿಕವಾದ ಅಲಕ್ಷ್ಮಿ ಇದೆ, ಅದನ್ನೇ ನೆಚ್ಚಿಕೊಂಡು ನಾವು ರಮಂತೆ ಮೈ ಮರೆತು ಬಿಟ್ಟಿದ್ದೇವೆ, ವಿಹರಿಸ್ತಾ ಇದ್ದೇವೆ. ಆದ್ರಿಂದ ನಾವು ಅಶ್ರೀರ ಅಂಥವರನ್ನು ನೀವು ತಿದ್ದಬೇಕು ಅಂತ ಆ ಮಾತಿನ ತಾತ್ಪರ್ಯ ಕಾಣಿಸ್ತದೆ. ಪ್ರಜಾವತೀ ಸೂಯವಸಂ ರಿಷಂತೀ ಶುದ್ಧ ಆಪಃ ಸುಪ್ರಪಾಣೆ ಪಿಬಂತೀ ಮಾವಸ್ತೇನ ಈಶಿತ ಮಾಘಶಂಸಃ ಪರಿವೋಹೇತಿ ರುದ್ರಸ್ಯ ವೃಜ್ಯಾಹ ಅಂತ ಮುಂದಿನ ಮಂತ್ರ. ಗೋಗಳೇ, ನೀವು ಪ್ರಜಾವತಿ, ಅನೇಕ ಕರುಗಳನ್ನು ಹಾಕಿ ನಿಮ್ಮ ಸಂತಾನವನ್ನು ನೀವು ಮುಂದುವರಿಸಿದ್ದೀರಿ. ಮತ್ತೆ ಸುಯವಸಂ, ಎಲ್ಲಿ ಯಾವ ಹುಲ್ಲುಗಾವಲಿನಲ್ಲಿ ಒಳ್ಳೆ ಎಳೆ ಹುಲ್ಲು ಸಿಗ್ತದೋ ಅಂಥ ಪ್ರದೇಶದಲ್ಲಿ ನೀವು ಆ ಎಳೆ ಹುಲ್ಲನ್ನು ತಿಂತಾ ಇದ್ದೀರಿ, ಅದನ್ನು ನಾಶ ಮಾಡ್ತಾ ಇದ್ದೀರಿ. ನಾಶ ಮಾಡುವುದು ಅಂದರೆ ಹಿಂಸಿಸುವುದು ಅಂದರೆ ಕಿತ್ತು ತಿಂತಾ ಇದ್ದೀರಿ. ಗೋವುಗಳು ತಿಂತಾ ಇವೆ. ಹಿಂಸಂತ್ಯ ಭವತ್ತ. ಮತ್ತೆ ಸುಪ್ರಪಾನ ಅಂದರೆ ಕುಡಿಯುವುದು. ಸುಪ್ರಪಾಣ, ಅಲ್ಲಿ ಸುಪ್ರ ಎಂಬಲ್ಲಿ ಇರುವುದರಿಂದ ಇದು ಸುಪ್ರಪಾಣ ಅಂತಾಗಿದೆ. ಯಾವ ಸರೋವರ, ಕೆರೆ ಮೊದಲಾದ ಕಡೆ ಸುಖವಾಗಿ ನಿಮಗೆ ನೀರು ಸಿಗುವಂತಿರ್ತದೋ ಅಲ್ಲಿ ಶುದ್ಧವಾದಂಥ ಅಪಹ ನೀರನ್ನು ನೀವು ಪಿಬಂತಿ, ಕುಡಿತೀರಿ. ಮತ್ತೆ ನಿಮ್ಮನ್ನ ಯಾವ ಕಳ್ಳನು ನಿಮ್ಮ ಮೇಲೆ ಮೇಲ್ಗೈ ಸಾಧಿಸಲಾರ, ನಿಮ್ಮನ್ನು ಕದಿಯಲಾರ. ಅಘಶಂಸಃ ಅಂದರೆ ವ್ಯಾಘ್ರ ಮೊದಲಾದ ಶತ್ರುಗಳು, ಅವರು ಕೂಡ ನಿಮ್ಮನ್ನು ಗೆಲ್ಲಲಾರರು. ಕಾಲಶಬ್ದವಾಚ್ಯನಾದ ಪರಮೇಶ್ವರನ ಆಯುಧ ನಿಮಗೆ ಯಾವತ್ತೂ ಕೂಡ ತೊಂದರೆ ಮಾಡದೇ ಇರಲಿ, ನೀವು ಸುಖವಾಗಿ ಇರಬೇಕು ಅಂತ ನಮ್ಮ ಪ್ರಾರ್ಥನೆ, ನಮ್ದೊಂದು ಹಾರೈಕೆ. ಈಗ ಅರ್ಥ ಅದಕ್ಕೆ. ವೇದಾಭಿಮಾನಿ ದೇವತೆಗಳಿಗಾದರೆ ನೀವು ಕೂಡ ಪ್ರಜಾವತಿ, ಅನೇಕ ಮೊಮ್ಮಕ್ಕಳನ್ನೆಲ್ಲ ಪಡೆದು ನೀವು ಕೂಡ ಸಂತಾನವತಿಯರಾಗಿದ್ದೀರಿ ಅಂತ ಸರಸ್ವತಿ ಭಾರತೀಯರು ಮೊದಲಾದವರನ್ನ ಸ್ತುತಿಸ್ತಾ ಇದ್ದಾರೆ. ಮತ್ತೆ ಗೋವುಗಳಿಗೆ ಹುಲ್ಲು ಹೇಗೆ ಬೇಕಾಗ್ತದೋ ಹಾಗೆ ನಿಮಗೆ ಆಹುತಿ, ಯಜ್ಞದಲ್ಲಿ ಸಿಗುವಂತಹ ಆಹುತಿ ನಿಮಗದು ಬೇಕಾಗ್ತದೆ. ಆ ಆಹುತಿಯನ್ನು ನೀವು ರಿಷಂತ್ಯ, ತಿಂದು ಖಾಲಿ ಮಾಡ್ತಾ ಇದ್ದೀರಿ. ಹಾಳು ಮಾಡೋದು ಅಂತ ಅರ್ಥ ಅಲ್ಲ, ತಿಂದು ಮುಗಿಸುವುದು ಅಂತ ಅರ್ಥ. ಮತ್ತೆ ಎಲ್ಲಿ ಸುಪ್ರಪಾನ, ಒಳ್ಳೆ ಸೋಮರಸದ ಆಹುತಿಯನ್ನು ನಿಮಗೆ ಕೊಡ್ತಾರೋ, ಈ ಗೋವುಗಳು ಹುಲ್ಲು ತಿಂದು ನೀರು ಕುಡಿಯುವಂತೆ ವೇದಾಭಿಮಾನಿ ದೇವತಾ ಸ್ತ್ರೀಯರು ಆಹುತಿಗಳನ್ನು, ಅನ್ನ ಮೊದಲಾದ ಚರುವಿನ ಆಹುತಿಯನ್ನು ಸ್ವೀಕಾರ ಮಾಡಿ ಮುಂದೆ ಸೋಮರಸವನ್ನು ಕುಡಿತಾರೆ. ಅಂಥ ಅಪಹ ಅಂದ್ರೆ ಉದಕ, ನೀರು, ಅದನ್ನು ನೀವು ಕುಡಿತೀರಿ, ಸೋಮರಸವನ್ನ. ವೇದಾಭಿಮಾನಿ ದೇವತೆಗಳಾದಂಥ ನಿಮ್ಮನ್ನ ಯಾವ ಕಳ್ಳನು ಕದಿಯಲಾರ. ಅದಕ್ಕೆ ಅಪಾರ್ಥ ಮಾಡಲಾರ. ವೇದಾಭಿಮಾನಿ ದೇವತೆಗಳ ಮೇಲೆ ಮೇಲ್ಗೈ ಸಾಧಿಸಲಾರ ಯಾವ ಕಳ್ಳನು ಕೂಡ. ಹಿಂದೆ ಕೆಲವು ದೈತ್ಯರೆಲ್ಲ ನಿಮ್ಮನ್ನು ಕದಿಬೇಕು ಅಂತ ಪ್ರಯತ್ನ ಪಟ್ಟಿದ್ರು, ಆದ್ರೆ ಭಗವಂತ ಆ ದೈತ್ಯರನ್ನ ನಾಶ ಮಾಡಿದ. ನಿಮ್ಮನ್ನ ಆತ ಸುರಕ್ಷಿತವಾಗಿಟ್ಟ. ಅಘಶಂಸಃ, ಅಘ ಅಂದ್ರೆ ಪಾಪ, ಕೆಡುಕು, ಕೇಡು, ಇವಿಲ್. ಅದನ್ನ ಶಂಸಃ, ಕೇಡನ್ನು ಬಯಸುವವರು ಅಂತ ಅರ್ಥ. ಕೇಡನ್ನು ಬಯಸುವಂತಹ ಹುಲಿ, ತೋಳ ಮೊದಲಾದದ್ದು ಈ ಆಕಳುಗಳಿಗೆ ತೊಂದರೆ ಕೊಡ್ತದೆ, ಹಸುಗಳಿಗೆ. ಹಾಗೆ ವೇದಾಭಿಮಾನಿ ದೇವತೆಗಳು ಮತ್ತು ಉಳಿದೆಲ್ಲ ದೇವತಾ ಸ್ತ್ರೀಯರು ಮೊದಲಾದವರಿಗೆ ದುಷ್ಟರಾದಂತಹ ದೈತ್ಯರು ಅಘಶಂಸರು, ಅವರೇ ಕೇಡನ್ನು ಬಗೆಯುವಂಥವ್ರು. ಕೆಲವರು ಕದಿಯುವಂಥವ್ರು, ಕದಿಲಿಕ್ಕಾಗದೆ ಹೋದ್ರು ಕೂಡ ತಾವು ಕೂತಲ್ಲೇ ಕೇಡು ಬಗೆಯೋರು ಇನ್ನು ಕೆಲವರು. ಇವ್ರು ಯಾರೂ ಕೂಡ ನಿಮ್ಮ ಮೇಲೆ ಮೇಲ್ಗೈ ಸಾಧಿಸದಿರಲಿ, ನೀವು ಯಾವತ್ತೂ ಕೂಡ ನಮಗೆ ಮಾರ್ಗದರ್ಶಕರಾಗಿ ಇದ್ದೇ ಇರಬೇಕು
ರುದ್ರ ಅಂದರೆ ಕಾಲಶಬ್ದವಾಚ್ಯನಾದ ಪರಮಾತ್ಮ. ಅವನ ಆಯುಧ ನಿಮಗೇನೂ ಮಾಡದೇ ಇರಲಿ. ಆ ಭಗವಂತನ ಆಯುಧ ದುಷ್ಟಶಕ್ತಿಗಳನ್ನು ನಾಶಪಡಿಸಲಿ, ನಿಮಗದೇನೂ ಮಾಡದೇ ಇರಲಿ ಅಂತ ಅರ್ಥ. ಉಪೇದಮುಪತ್ವರ್ಚನಂ ಆಸು ಗೋಷು ಉಪಪೃಚ್ಯತಾಂ ಉಪಋಷಭಸ್ಯ ರೇತಸ್ಯುಪೇಂದ್ರ ತವ ವೀರ್ಯೇ ಅಂತ ಮುಂದಿನ ಮಂತ್ರ. ಆಸು ಗೋಷು, ಈ ಗೋವುಗಳಲ್ಲಿ ಇದಂ ಉಪಪರ್ಚನಂ. ಉಪಪರ್ಚನ ಅಂದರೆ ಅವುಗಳಿಗೆ ಪ್ರೀತಿಯನ್ನು ಕೊಡುವಂಥದ್ದು, ಅವುಗಳಿಗೆ ಆಪ್ಯಾಯಮಾನವಾದಂಥದ್ದು ಆ ಗೋವುಗಳಿಗೆ ಸಿಗಲಿ ಅಂತ ಪ್ರಾರ್ಥನೆ. ಅವುಗಳು ಏನು ಅವುಗಳ ಅಪೇಕ್ಷಿತ ಇದೆಯೋ ಅದೆಲ್ಲವೂ ಸಿಗಲಿ ಅಂತ. ಇಂದ್ರ, ಇಂದ್ರನೇ, ತವ ವೀರ್ಯೆ, ನಿನ್ನ ಪರಾಕ್ರಮವನ್ನು ಆಧರಿಸಿಕೊಂಡು ಈ ವೃಷಭಗಳು, ಎತ್ತುಗಳು ಆ ಗೋವುಗಳಿಗೇನು ಗರ್ಭಾಧಾನ ಮಾಡ್ತವೆ, ಆ ವೃಷಭದ ರೇತಸ್ಸಿನಲ್ಲಿ ಈ ಉಪಪರ್ಚನ ಅಂದರೆ ಆಪ್ಯಾಯನ, ಪುಷ್ಟಿ ಅದಿರಲಿ, ಗೋವುಗಳಿಗೂ ಪುಷ್ಟಿ ಇರಲಿ. ಗೋವಿನಲ್ಲಿ ಗರ್ಭಾಧಾನ ಮಾಡಬೇಕಾದಂಥ ಎತ್ತುಗಳ ತೇಜಸ್ಸಿನಲ್ಲಿ ಕೂಡ ಪುಷ್ಟಿ ಇರಲಿ. ಹೀಗೆ ಗೋವುಗಳು ಸಂತೋಷದಿಂದಿದ್ದರೆ, ಅವುಗಳು ಪಡೆಯಬೇಕಾದನ್ನೆಲ್ಲ ಪಡೆದರೆ ಅದಕ್ಕೆ ಸಂಬಂಧಪಟ್ಟಂಥ ಕ್ಷೀರ, ಹವಿಸ್ಸು ಇತ್ಯಾದಿಗಳು ಸಿಗ್ತವೆ. ಅದರಿಂದ ಇಂದ್ರನು ಕೂಡ ಪ್ರೀತನಾಗ್ತಾನೆ ಅಂತ ಹೀಗದರ ತಾತ್ಪರ್ಯ. ಇಲ್ಲಿ ಆ ಗೋವುಗಳು ಅಂದರೆ ಸರಸ್ವತಿ ಭಾರತೀಯರು ಅಂತ ಇಟ್ಕೊಳ್ಳೋಣ. ಅವರಿಗೆ ಬೇಕಾದಂಥದ್ದು ಭಗವಂತನ ಪ್ರೀತಿ ಮತ್ತು ಅವರ ಪತಿಗಳಾದಂಥ ಬ್ರಹ್ಮ ಮತ್ತು ಮುಖ್ಯ ಪ್ರಾಣದ ಪ್ರೀತಿ ಅವ್ರಿಗೆ ಸಿಗುವಂತಾಗಲಿ. ಮತ್ತು ಈ ಸರಸ್ವತಿ ಭಾರತೀಯರಲ್ಲಿ ತೇಜಸ್ಸನ್ನು ಇರಿಸಬೇಕಾದಂಥ ಆ ಬ್ರಹ್ಮವಾಯುಗಳ ತೇಜಸ್ಸು ರೇತಸ್ಸಿನಲ್ಲಿಯೂ ಕೂಡ ಶಕ್ತಿ ಅಂದರೆ ಉಪಪರ್ಚನ ಅಂದರೆ ಪುಷ್ಟಿ, ಆ ಪುಷ್ಟಿ ಇರಲಿ ಅಂತ ಹೀಗದರ ತಾತ್ಪರ್ಯ. ಕುವಿದೃಷಣ್ಯಂತೀಹಿ ಭ್ಯಪ್ಪುನಾನೋ ಗರ್ಭ ಮಾದಧಾತ ಯಾ ಶುಕ್ರಂ ದೂಹತೆ ಪಯಾಹ ಅಂತ ಪವಮಾನದಲ್ಲಿ ಒಂದು ಮಂತ್ರ. ಮತ್ತೆ ನಾನೀಗಾಗಲೇ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳಿದೆ, ವಾಚಂ ಧೇನು ಉಪಾಸೀತ. ಸರಸ್ವತಿ ಮತ್ತು ಭಾರತೀಯರನ್ನು ಧೇನು ಅಂತ ನಾವು ಉಪಾಸನೆ ಮಾಡಬೇಕು. ತಸ್ಯಾಹ ಪ್ರಾಣ ಋಷಭ, ಅವುಗಳಿಗೆ ಅವಳ ಗಂಡ ಯಾರು ಅಂದರೆ ಪ್ರಾಣದೇವನೇ, ಚತುರ್ಮುಖ ವಾಯುಗಳೇ ಅದರ ಗಂಡಂದರು. ಮನೋವತ್ಸಹ, ಸರಸ್ವತಿ ಭಾರತೀಯರ ಮಗ ಯಾರು ಅಂದರೆ ಮನೋಭಿಮಾನಿ ಅಂತ ರುದ್ರ ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಈ ಗೋವಿನ ಪತಿಯಾದಂಥ ಪ್ರಾಣ ಅಥವಾ ಚತುರ್ಮುಖ ಬ್ರಹ್ಮರೇನಿದ್ದಾರೆ, ಅವರ ಆ ತೇಜಸ್ಸು, ಅವರ ಶಕ್ತಿಯಲ್ಲಿಯೂ ಕೂಡ ಪುಷ್ಟಿ ಇರಲಿ. ಆ ಗೋ ಶಬ್ದವಾಚ್ಯರಾದಂತಹ ಸರಸ್ವತಿ ಭಾರತೀಯರಲ್ಲಿಯೂ ಕೂಡ ಪುಷ್ಟಿ ಇರಲಿ. ಹೀಗೆ ಅವರಿಬ್ಬರಲ್ಲಿ ಪುಷ್ಟಿ ಇದ್ದರೆ ಈ ಜಗತ್ತಿನ ಸೃಷ್ಟಿಯೆಲ್ಲವೂ ಕೂಡ ಮುಂದೆ ಸುಲಲಿತವಾಗಿ ಸುಪುಷ್ಟವಾಗಿ ನಡೀಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅವರಿಬ್ಬರ ಶಕ್ತಿಯಲ್ಲಿ, ಜಗತ್ತನ್ನು ಸೃಷ್ಟಿಸುವಂಥ ಶಕ್ತಿಯಲ್ಲಿ ಉಪಪರ್ಚನ ಅಂದರೆ ಪುಷ್ಟಿ ಇರಲಿ ಅಂತ ಅದರ ತಾತ್ಪರ್ಯ. ಇದೆಲ್ಲದಕ್ಕೂ ಕೂಡ ಇಂದ್ರ ಶಬ್ದವಾಚ್ಯನಾದ ಭಗವಂತನ ವೀರ್ಯ, ಅವನ ಶಕ್ತಿ, ಅವನ ಸೂಪರ್ವಿಷನ್, ಅದೇ ನಿಮಿತ್ತ ಆತನ ಕಣ್ಗಾವಲಲ್ಲಿ ಚತುರ್ಮುಖ ಸರಸ್ವತಿಯರ ಮಿಲನದಿಂದ, ಪ್ರಾಣ ಸರಸ್ವತಿಯರ ಮಿಲನದಿಂದ ಈ ಜಗತ್ತಿನ ಉತ್ಪತ್ತಿಯೆಲ್ಲವೂ ಕೂಡ ಮುಂದುವರಿಯಲಿ ಅಂತ ಕೇಳಿಕೊಂಡಂತೆ ಆಗ್ತದೆ ಒಟ್ಟಾರೆ. ಹೀಗೆ ಇಲ್ಲಿಗೆ ಆ ಗೋ ಸೂಕ್ತದ 3 ಮಂತ್ರಗಳನ್ನು ಇವತ್ತು ನೋಡಿದ್ದೇವೆ. ಒಟ್ಟು ಇವತ್ತು, ನಿನ್ನೆ, ಅದರ ಹಿಂದಿನ ದಿವಸಗಳ ಕಾಲ ನಾವು ಈ ಗೋಸೂಕ್ತದ ಶ್ರವಣವನ್ನು ಮಾಡಿ ಆಯಿತು. ಇದನ್ನು ಸ್ನಾನ ಕಾಲದಲ್ಲಿ ಪಠಿಸುವಂಥ ರೂಢಿ ಮಾಡ್ಕೊಳ್ಬೇಕು. ಈ ನಾನು ಹೇಳಿದೆ ಹಿಂದೆನೆ, ಗೋವುಗಳ ಮಂತ್ರವನ್ನು ನಾವು ಪಠನ ಮಾಡಬೇಕು. ಆದರೆ ಒಂದು ವೇಳೆ ಗೋವಿನ ಕುರಿತಾದಂಥ ಯಾವುದೇ ದೀರ್ಘವಾದಂಥ ಸ್ತೋತ್ರವನ್ನು, ಮಹಾಭಾರತದಲ್ಲೇ ಬಂದಿರುವಂಥ ಅನೇಕ ಸ್ತೋತ್ರಗಳು ಇತ್ಯಾದಿಗಳನ್ನು ಮಾಡಲಿಕ್ಕೆ ನಮಗೆ ಒಂದು ವೇಳೆ ಆಗದೆ ಹೋದರೆ, ಆ ಸಂದರ್ಭದಲ್ಲಿ ಈ ಮಹಾಭಾರತದಲ್ಲೇ ಬರುವಂಥ ನಮಃ ಸರ್ವಸಹಾಭ್ಯ ಅನ್ನುವಂಥ ಒಂದು ಮಂತ್ರ,
ಅಷ್ಟನ್ನಾದರೂ ಹೇಳಬೇಕು. ನಮಸ್ಸರ್ವಸಹಾಭ್ಯಶ್ಚ ಇತಿ ಅಭಿಖ್ಯಾಯ ದಿನೇ ದಿನೇ ನಮಸ್ಕರೋತಿ ನಿತ್ಯಂ ಗಾಂ ಸ ಸುಖಂ ಯಾತಿ ತತ್ಪಥಂ ಅಂತ ಮಹಾಭಾರತದ ಇದೇ ಆಶ್ವಮೇಧಿಕ ಪರ್ವದಲ್ಲೇ, ವೈಷ್ಣವ ಧರ್ಮ ಪರ್ವದಲ್ಲೇ ಈಗ ಒಂದು 2-3 ಅಧ್ಯಾಯಗಳ ಹಿಂದೆ ಬಂದಿದೆ. ಗೋ ಸೂಕ್ತವನ್ನು, ಗೋವುಗಳ ಕುರಿತಾದಂಥ ಶ್ಲೋಕಗಳನ್ನು ಹೇಳಬೇಕು. ಅದೆಲ್ಲದಕ್ಕೂ ಸಂಗ್ರಾಹಕ ಇದು ನಮಸ್ಸರ್ವಸಹಾಭ್ಯ ಅಂತ. ನಮ್ಮೆಲ್ಲ ಮೂರ್ಖತನಗಳನ್ನು, ಅನೈತಿಕತೆಗಳನ್ನು, ಅಧಾರ್ಮಿಕತೆಗಳನ್ನು ಸಹಿಸ್ಕೋತಾವೆ ಈ ಗೋವುಗಳು. ಮತ್ತು ಸ್ವಯಂ ವೇದಗಳು, ವೇದಾಭಿಮಾನಿ ದೇವತೆಗಳು ಇದೆಲ್ಲವನ್ನು ಸಹಿಸಿಕೊಂಡು ನಮಗೆ ಅನುಗ್ರಹ ಮಾಡಲಿಕ್ಕಾಗಿ ಯಾವತ್ತೂ ಉಪಸ್ಥಿತರಿರ್ತಾರೆ. ಅದಕ್ಕಾಗಿ ಅವರಿಗೆ ಸರ್ವಸಹಗಳು ಅಂತ ಕರೀತಾರೆ. ಹೀಗೆ ನಮಸ್ಸರ್ವಸಹಾಭ್ಯ ಅಂತ ಅವರ ಆ ಉಪಾಸನೆಯನ್ನು ಮಾಡಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.